ಸ್ನೇಹಿತರೆ, ಈಗ ವಿಶೇಷವಾಗಿ ರಾಮನವಮಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಂತ. ರಾಮನವಮಿಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಹಬ್ಬಕ್ಕೂ ನಾವು ಇದೇ ರೀತಿಯಾಗಿ ತಿಥಿಗಳು, ನಕ್ಷತ್ರಗಳು ಈ ರೀತಿಯಾಗಿ ಎಲ್ಲವೂ ಇದ್ದಾಗ ನಮಗೆ ಆಚರಣೆ ಮಾಡಿದಾಗ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ನಾವು ರಾಮನವಮಿ ಆಚರಣೆ ಶಾಸ್ತ್ರದಲ್ಲಿ ಯಾವ ರೀತಿ ಇದ್ದಾಗ ಆಚರಣೆ ಮಾಡಬೇಕು, ಯಾವ ದಿನ ಆಚರಣೆ ಮಾಡಿದರೆ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ತಥೋ ಯಜ್ಞೆ ಸಮಾಪ್ತೇತು ತೇತೂನಾಂ ಷಟ್ ಸಮುತ್ತಯ ತಥ ಚ ದ್ವಾದಶೇ ಮಾಸೆ ಚೈತ್ರೇ ನವಮಿಕೆ ತಿಥೌ ಅಂಥೇಳಿ. ಅಂದರೆ ಚೈತ್ರ ಮಾಸದ 9ನೇ ತಿಥಿ, ಶುಕ್ಲ ಪಕ್ಷದ 9ನೇ ತಿಥಿ ಪುನರ್ವಸು ನಕ್ಷತ್ರ ಆ ದಿನ ಇರಬೇಕು. ಜೊತೆಗೆ ಶ್ರೀರಾಮಚಂದ್ರರು ಹುಟ್ಟಿದ್ದು ಶ್ರೇಷ್ಠವಾದ ಅಭಿಜಿತ್ ಮುಹೂರ್ತದಲ್ಲಿ. ಆ ಸಮಯದಲ್ಲಿ ನವಗ್ರಹಗಳಲ್ಲಿ ಪಂಚಮಗ್ರಹಗಳು ಅಂದರೆ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇದ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಸೂರ್ಯ, ಮಂಗಳ, ಗುರು, ಶುಕ್ರ, ಶನಿ ಇವರು 5 ಗ್ರಹಗಳು, ಅತ್ಯಂತ ಮಹತ್ವದ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು. ಅಷ್ಟೇ ಅಲ್ಲ, ಗುರು ಮತ್ತು ಚಂದ್ರ ಇಬ್ಬರೂ ಸಹ ಕರ್ಕಲಗ್ನದಲ್ಲಿ ಸ್ಥಿತರಿದ್ದರು. ನಾನು ಯಾವಾಗಲೂ ಹೇಳ್ತೇನೆ, ಕರ್ಕಲಗ್ನದಲ್ಲಿ ಚಂದ್ರನಿದ್ದಾಗ ಮಾಡಿದಂಥ ಎಷ್ಟೋ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ ಕೆಲವು ಸಲ ನಾನು ಹೇಳ್ತಾ ಇರ್ತೀನಿ. ಕೆಲವೊಂದು ಶುಭ ಮುಹೂರ್ತವನ್ನು ಹೇಳಿದಾಗ ಇಷ್ಟೆಲ್ಲ ಶುಭ ಯೋಗಗಳನ್ನು ಹೊಂದಿ ಭೂಮಿ ಮೇಲೆ ದಾನವರ ಸಂಹಾರಕ್ಕಾಗಿ ಹುಟ್ಟಿ ಬಂದಂಥ ಶ್ರೀರಾಮಚಂದ್ರರು, ಸಾಕ್ಷಾತ್ ವಿಷ್ಣು ದೇವರು ಶ್ರೀರಾಮಚಂದ್ರನಾಗಿ ಭೂಮಿ ಮೇಲೆ ಹುಟ್ಟಿ ಬಂದಂಥ ದಿನವನ್ನು ನಾವು ಶ್ರೀರಾಮ ಜನ್ಮೋತ್ಸವ ಆಚರಣೆಯನ್ನು ಮಾಡ್ತೀವಿ. ಈ ಜನ್ಮೋತ್ಸವವನ್ನು ಯಾವ ದಿನ ಆಚರಣೆ ಮಾಡಬೇಕು, ಸಮಯ ಏನು ಅಂತ ಹೇಳ್ತೇನೆ. ಈ ರಾಮ ಜನ್ಮೋತ್ಸವವನ್ನು ನಾವು ರಾಮನವಮಿ ಅಂತಲೇ ಆಚರಣೆ ಮಾಡ್ತೀವಿ. ಈ ಸಲ ಈ ರಾಮನವಮಿ 27ನೇ ತಾರೀಕು ಶುಕ್ರವಾರ ಅತ್ಯಂತ ಶುಭ ಯೋಗದಲ್ಲಿ ಪ್ರಾಪ್ತಿಯಾಗಲಿಕ್ಕದ. ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ಆ ಭಗವಂತನ ಹುಟ್ಟಿದ ಸ್ಮರಣೆಯನ್ನು ಮಾಡಿಕೊಂಡು ರಾಮನವಮಿ ಆಚರಣೆಯನ್ನು ಸರಳವಾಗಿ ಹೇಳ್ಕೊಡ್ತೀನಿ. ಆಚರಣೆಯನ್ನು ಮಾಡಿರಿ. ಆ ದಿನದ ವಿಶೇಷತೆ ಏನು ಅಂತಂದರೆ, ಶ್ರೀ ಪರಾಭವ ರಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲಪಕ್ಷೆ ನವಮ್ಯಾತಿಥೌ ಭೃಗುವಾಸರೆ. ಶುಕ್ರವಾಸರಕ್ಕೆ ನಾವು ಭೃಗುವಾಸರೆ ಅಂತ ಹೇಳ್ತೀವಿ. ಪುನರ್ವಸು ನಕ್ಷತ್ರೆ ಆ ದಿನ ವಿಶೇಷವಾಗಿ ನಮಗೆ ಪುನರ್ವಸು ನಕ್ಷತ್ರ ಪ್ರಾಪ್ತಿಯಾಗ್ಲಿಕ್ಕತ್ತದ. ಈ ಸಲ ವಿಶೇಷವಾಗಿ ಆ ದಿನ ನಮಗೆ ಪುನರ್ವಸು ನಕ್ಷತ್ರವೇ ಪ್ರಾಪ್ತಿಯಾಗ್ಲಿಕ್ಕತ್ತದ. ಅದು ಶ್ರೀರಾಮಚಂದ್ರನ ನಕ್ಷತ್ರ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರದವ್ರಿಗೆ ಕಷ್ಟ ಸಹಿಸುವ ಶಕ್ತಿ ಬಹಳಷ್ಟು ಇರ್ತದೆ ಅಂಥೇಳಿ. ಅವರು ಸಾಮಾನ್ಯರಲ್ಲ, ಆದರೂ ಕೂಡ ಅವರಿಗೆ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೇವೆ. ಯಾಕಂದರೆ 27 ನಕ್ಷತ್ರಗಳ ಏನು ಒಂದು ಪುಂಜ ಅಂತ ಹೇಳ್ತೇವೆ. ಈ ನಕ್ಷತ್ರಗಳ ಮಂಡಲದಲ್ಲಿ 7ಮ ಸ್ಥಾನದಲ್ಲಿರುವಂಥ ಈ ನಕ್ಷತ್ರವ್ರಿಗೆ ಅಧಿಕಾರ ಇರ್ತದೆ. ಬೇಕಾದಷ್ಟು ಆಸ್ತಿ ಇದ್ದರೂ ಕೂಡ ಏನೋ ಒಂದು ಬಹಳಷ್ಟು ವಿಧೇಯಕರು ಅಂಥೇಳಿ, ಅಂದರೆ ಬಹಳ ಒಳ್ಳೆಯರು. ಈ ಒಳ್ಳೆಯತನ್ಮೆ ಕೆಲವೊಂದು ಸಲ ಕಷ್ಟಕ್ಕೆ ಸಿಲುಕ್ತದೆ ಅಂಥೇಳಿ. ಇರಲಿ, ಈಗ ಮುಂದೆ ಪೂಜಾ ಸಮಯವನ್ನು ಕೊಡ್ತೇನೆ. ಬೆಳಗ್ಗೆ ನೀವು ಬೇಗ ನಿಮ್ಮ ಕುಲದೇವರ ಪೂಜೆಯನ್ನೆಲ್ಲ ಮಾಡ್ಕೊಂಡು ಬಿಡಬೇಕು. ರಾಮಚಂದ್ರನ ಒಂದು ತೊಟ್ಲೋತ್ಸವ ಅಂತ ಏನು ಹೇಳ್ತೀವಿ, ರಾಮಚಂದ್ರನ ಪೂಜೆಯನ್ನು ಮಾಡಿ ಶ್ರೀರಾಮಚಂದ್ರನ ತೊಟ್ಲೋತ್ಸವವನ್ನು ಮಾಡೋದು ಸಮಯವನ್ನು ಹೇಳ್ತೇನೆ. ಯಾಕಂದರೆ ನಮಗೆ ವಿಶೇಷವಾಗಿ ಅಭಿಜಿತ್ ಮುಹೂರ್ತವೇ ಇರಬೇಕು. 12 ಗಂಟೆ 7 ನಿಮಿಷದಿಂದ, ಅಂದರೆ 12 ಗಂಟೆಯಿಂದನೇ ಶುರು ಮಾಡ್ಬೋದು ನೀವು ಪೂಜೆಯನ್ನು. 12 ಗಂಟೆ 58 ನಿಮಿಷ ಅಂಥೇಳಿ ಇದು ಅಭಿಜಿತ್ ಮುಹೂರ್ತ ಪ್ರಾಪ್ತಿಯಾಗ್ಲಿಕ್ಕದ. ಈ ಸಮಯದಲ್ಲಿ ನೀವು ಶ್ರೀರಾಮಚಂದ್ರ ಪೂಜೆಯನ್ನು ಮಾಡಬೇಕು. ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದರೆ ಬೆಳಗ್ಗೆ ಬೇಗ ಕೂಡ ನೀವು ಪೂಜೆಯನ್ನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ತೊಟ್ಲೋತ್ಸವ ಸಮಯದಲ್ಲಿ ಕೂಡ ಹೋಗ್ಬೋದು. ಇಲ್ಲಪ್ಪ ನಾವು ಮನೆಯಲ್ಲೇ ಈ ರಾಮವಾರ ಜನ್ಮೋತ್ಸವ ಆಚರಣೆ ಮಾಡ್ತೇನೆ ಅಂದರೆ ಈ ಒಂದು ಅಭಿಜಿತ್ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ತೊಟ್ಲೋತ್ಸವವನ್ನು ಮಾಡ್ಬೋದು. ಸರಳವಾಗಿ ಮನೆಯಲ್ಲಿ ನಾವು ಈ ದೇವತಾ ಕಾರ್ಯಗಳನ್ನು ಆಚರಣೆ ಮಾಡೋದ್ರಿಂದ ಈ ಏನು ತೊಟ್ಲೋತ್ಸವ ಅಂತ ಹೇಳಿದೆ ಅಂದರೆ ಈ ಜನ್ಮೋತ್ಸವವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಪುತ್ರ ಪೌತ್ರ ಮುಂದೆ ಬರುವಂಥ ವಂಶಾಭಿವೃದ್ಧಿ ಸರಳವಾಗಿ ಆಗ್ತದೆ. ಎಲ್ಲವೂ ಸುಸೂತ್ರವಾಗಿ ಮನೆತನ ಮುಂದುವರಿತದ ಅಂಥೇಳಿ. ಅದಕ್ಕಾಗಿ ಜನ್ಮೋತ್ಸವ ಆಚರಣೆ ಬಹಳಷ್ಟು ಒಳ್ಳೆಯದು ಅಂಥೇಳಿ. ಇಲ್ಲಿ ಇನ್ನೊಂದು ವಿಶೇಷತೆ ಈ ಸಲ ಏನು ಅಂದರೆ, ವಿಶೇಷವಾಗಿ ಚಂದ್ರ ಕೂಡ ಕರ್ಕರಾಶಿಯಲ್ಲಿ ಸ್ಥಿತನಿರ್ತಾನೆ. ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಗೆ ಮೊದಲು 9 ಗಂಟೆ 35 ನಿಮಿಷದ ತನಕ ಮಿಥುನ ರಾಶಿಯಲ್ಲಿ ಇರ್ತಾನೆ. ಬೆಳಗ್ಗೆ 9 ಗಂಟೆ 35 ನಿಮಿಷದ ನಂತರ ಆತ
ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಬಹಳಷ್ಟು ಒಳ್ಳೆಯ ಯೋಗ ಅಂಥೇಳಿ. ಇನ್ನು ಆ ದಿನ ನಿಮಗೆ ಕುಲದೇವರ ಪೂಜೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಕೇಳ್ತಿರ್ತೀರಿ. 4 ಗಂಟೆ 45 ನಿಮಿಷದಿಂದ 5 ಗಂಟೆ 35 ನಿಮಿಷ ಬ್ರಾಹ್ಮಿ ಮುಹೂರ್ತ ವಿಶೇಷ ಯೋಗ ಪ್ರಾಪ್ತಿಯಾಗ್ಲಿಕ್ಕತ್ತದ. ಇನ್ನು ಅದು ಬೆಳಗ್ಗೆ ಎಷ್ಟು ಲಘು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ 2ನೇ ಮುಹೂರ್ತ 9 ಗಂಟೆ 26 ನಿಮಿಷದಿಂದ 11 ಗಂಟೆ 30 ನಿಮಿಷ. ಇದು ಕೂಡ 2ನೇ ಮುಹೂರ್ತ, ಒಳ್ಳೆ ಮುಹೂರ್ತ. ಈ ಸಮಯದಲ್ಲಿ ಕೂಡ ನೀವು ಮಾಡಬಹುದು. ಇನ್ನು ಮಧ್ಯಾಹ್ನ ಇದು ಅಭಿಜಿತ್ ಮುಹೂರ್ತ. ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ. 12 ಗಂಟೆಯಿಂದಲೇ ಶುರು ಆಗ್ತದೆ ನಮಗೆ. 12 ಗಂಟೆ 58 ನಿಮಿಷದವರೆಗೂ ಕೂಡ ನೀವು ಮಾಡ್ಬೋದು. ಇದು ಅಭಿಜಿತ್ ಮುಹೂರ್ತ, ಬಹಳ ಶ್ರೇಷ್ಠ ಮುಹೂರ್ತ ಅಂತ ಕೂಡ ಹೇಳ್ತೇವೆ. ಶ್ರೀರಾಮಚಂದ್ರ ಜನ್ಮೋತ್ಸವ ರಾಮನವಮಿ ಆಚರಣೆಯನ್ನು ಶುಕ್ರವಾರ 27ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಪೂರ್ಣ ವಿವರವಾಗಿ ಯಾವ ರೀತಿ ಸಂಕಲ್ಪ ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಲ್ಲ ವಿವರವನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ದೇವಾನುದೇವತೆಗಳು ನಮ್ಮ ಒಂದು ಸುರಕ್ಷೆಗಾಗಿ ದಾನವರನ್ನೇ ಸಂಹಾರ ಮಾಡಲಿಕ್ಕಾಗಿ ಮಾನವ ರೂಪಿಯಾಗಿ ಹುಟ್ಟಿ ಬಂದರು. ಆ ಸ್ಮರಣೆಯನ್ನು ನಾವು ಪ್ರತಿಯೊಬ್ಬ ಮಾನವನೂ ಕೂಡ ಆ ಉಪಕಾರ ಸ್ಮರಣೆಯನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಅದಕ್ಕಾಗಿ ರಾಮ ಜನ್ಮೋತ್ಸವ ಆಚರಣೆ, ರಾಮನವಮಿ ಆಚರಣೆಯನ್ನು ತಿಳಿಸ್ಕೊಡ್ತೀನಂತ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ಆ ರೀತಿಯಾಗಿ ಆಚರಣೆ ಮಾಡಿರಿ. ಪೂರ್ಣ ಶುಭ ಫಲವು ನಿಮಗೆ ಪ್ರಾಪ್ತಿಯಾಗ್ತದೆ. ಈ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.